ಆಯಿಲ್ಲ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿತಾ ವ್ಲಾಗ್ಸ್. ನಾವಿವತ್ತು ಬಂದಿರೋದು ಲುಲುಮಾಲ್ಗೆ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಸಹ ಇತ್ತು, ಮುಗಿಸ್ಕೊಂಡು ಹಾಗೆ ಹೊರಗಡೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸನೂ ಇತ್ತು. ಎಲ್ಲ ಮುಗಿಸ್ಕೊಂಡು ಇನ್ನೂ ತುಂಬ ಟೈಮ್ ಇತ್ತು, ಏನಾದರೂ ಸ್ವಲ್ಪ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವೇನಾದರೂ ಕೌಶಲ್ ಕರ್ಕೊಬಂದು ಅಂದರೆ ಈ ಗೇಮ್ಸ್ ಏನಾದ್ರು ಆಡೋದಕ್ಕೆ ಕರ್ಕೊಬಂದು ಅಂದರೆ ಒಂದು ಅಂದರೆ ಎಕ್ಸ್ಟ್ರಾ ಗೇಮ್ಸ್ ಆಡ್ತಾರೆ. ಆವಾಗಂತೂ ಗೇಮ್ಸಲ್ಲಿ ತುಂಬ ಇಷ್ಟ. ಬಟ್ ಚಿಕ್ಕ ಮಕ್ಕಳೆಲ್ಲ ಆರಾಮಾಗಿ ಕರ್ಕೊಂಬರ್ಬೋದು. ಎಷ್ಟು ಸಕ್ಕತ್ತಾಗಿದೆ ಬಿಡಿ. ನಾನು ಹೊರಗಡೆಯಿಂದ ಅಂದ್ಕೊಳ್ತಾ ಇದೆ ಲುಲುಮಾಲ್ ಅಂದರೆ ಏನು ಅಷ್ಟೊಂದು ದೊಡ್ಡದಾಗಿರಲ್ಲ ಅಂತ. ಸೊ ಇವತ್ತಿಗೆ ಲುಲುಮಾಲ್ ಕಂಪ್ಲೀಟ್ ಆಯಿತು. ಇನ್ನೂ ಮಾಲಾಫೇಶಿಯಲ್ ನೋಡಬೇಕು ಅನ್ನೋದೊಂದು ಆಸೆ ಇದೆ. ಆದಷ್ಟು ಬೇಗ ಅದನ್ನು ವಿಡಿಯೋ ಮಾಡ್ತೀನಿ ಹೇಗಿದೆ ಅಂತ. ಬಟ್ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ವಾಯ್ಸ್ ಅಷ್ಟೊಂದು ಕೇಳಿಸ್ತಿದೆ ಏನೋ ಗೊತ್ತಿಲ್ಲ. ಒಂಥರ ಗ್ರೀನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಹಾಗೆ ಒಂದು ಸಲ ತೋರಿಸ್ಕೊಂಡು ಹೋಗ್ತಿದೆ ಎಲ್ಲನೂ. ಇನ್ನು ನಮ್ಮ ಚಾರು ಧ್ರುವಿಗಂತೂ ಈ ಥರ ಗೇಮ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಂತೂ ನಮ್ಮ ಚಾರುಗಂತೂ ಸಖತ್ ಇಷ್ಟ, ಇಂಟ್ರೆಸ್ಟ್ ಈ ಥರ ಗೇಮ್ಸ್ ಎಲ್ಲ ಆಡೋಕ್ಕೆ ಅಂದರೆ. ಸೊ ಅವನ್ನ ಪರ್ಟಿಕ್ಯುಲರಾಗಿ ಈ ಥರ ಗೇಮ್ಸ್ಗೆ ಏನಾದ್ರು ಕರ್ಕೊಬೋದು ಅಂದರೆ ಸಖತ್ ಇಷ್ಟ. ಆ್ಯಕ್ಚುಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರಿಯಲ್ಲಾಗಿ ಮೋಡಗಳನ್ನೇ ಮಾಡಿದಾರೇನೋ ಅಂತ ಅನಿಸುತ್ತೆ. ಅಷ್ಟು ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಎಲ್ಲನೂ. ಬೆಳಗ್ಗೆನ ನಮಗೂ ಸುತ್ತಿ ತುಂಬ ಟಯರ್ಡ್ ಅನಿಸ್ತೈತೆ. ಸೊ ಕಂಪ್ಲೀಟಾಗಿ ಲುಲುಮಾಲ್ ನೋಡೋಕ್ಕಾಗಲ್ಲ. ಸ್ವಲ್ಪ ಕಾಸ್ಮೆಟಿಕ್ಸ್ ಐಟಮ್ಸ್ ತಗೋಬೇಕು, ಮತ್ತು ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕು. ಮಾಡ್ಕೊಂಡು ಹಾಗೆ ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮಾಲ್ಗೆ ಏನಾದ್ರು ಬಂತು ಅಂದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಎಷ್ಟೆಷ್ಟು ಬೇಗ ಹೋಗುತ್ತೆ ಅಂತ. ಗೇಮ್ಸ್ಗಳೆಲ್ಲ ಅವರಲ್ಲಿ ಜಾತ್ರೆ ಬರ್ಸಿದ್ದಲ್ವ, ಜಾತ್ರೆ ನೋಡಿದ್ದಷ್ಟೇ ನೆನಪು. ಈಗಿನ ಮಕ್ಳಿಗಂತೂ ಈ ಜಾತ್ರೆನೂ ಇಲ್ಲ, ಧೂಳು ಇಲ್ಲ, ಮತ್ತು ಆ ವೈಬ್ಸು ಇಲ್ಲ. ಎಲ್ಲ ಒಂದು ಎ ಸಿ ಒಳಗಡೆ ಮುಗ್ದೋಗ್ಬಿಡುತ್ತೆ ಅನಿಸುತ್ತೆ. ಎ ಸಿ ಒಳಗಡೆ ಗೇಮ್ಸ್ ಎಲ್ಲ ಆಡಿಕೊಂಡು ಮಕ್ಕಳು ಅವ್ರಿಗೆ ಇಷ್ಟ ಬಂದಿದೆ ಪಿಜ್ಜಾ ಬರ್ಗರ್ನೆಲ್ಲ ತಿನ್ಕೊಂಡು ಹೋಗ್ತಾರೆ ಅಂತ ನನಗೆ ನೋಡಿದ್ರೆ ಅದೇ ಫೀಲ್ ಆಗ್ತಾಯಿದೆ. ನಮಗೆಲ್ಲ ಅಂದರೆ 18-19 ಕಿಡ್ಸ್ಗೆ ಪರ್ಟಿಕ್ಯುಲರಾಗಿ ನಮಗೆಲ್ಲ ಅವಾಗ ಜಾತ್ರೆಗಳೇ ಈ ಥರ ಸಿಗ್ತಿತ್ತು. ಬಟ್ ತುಂಬ ಖುಷಿಯಾಗುತ್ತೆ. ಟೆಕ್ನಾಲಜಿ ಬೆಳೆದಿರೋದು ಖುಷಿಯಾಗುತ್ತೆ. ಬಟ್ ಮಕ್ಕಳೆಲ್ಲ ಅವ್ರ ಬಾಲ್ಯ ಜೀವನ ಕಳ್ಕೊತಿದ್ದಾರೆ ಅನ್ನೋದು ಬೇಜಾರಿದೆ. ಕೆಲವೊಬ್ಬರೆಲ್ಲ ಇನ್ನೂ ಹಳ್ಳಿಗಳ ಕಡೆ ಹೋಗಿ ಆ ವೈಬ್ಸ್ನ ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವರೆಲ್ಲ ಮಕ್ಕಳು ಬ್ಲ್ಯಾಕ್ ಆಗ್ತಾರೆ, ಧೂಳಾಗುತ್ತೆ ಸ್ಕಿನ್ನು ಅಂದ್ಕೊಂಡು ಅವಾಯ್ಡ್ ಮಾಡ್ತಾರೆ. ಬಟ್ ನ್ಯಾಚುರಲಾಗಿ ಮಕ್ಕಳು ಗೇಮ್ಸ್ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ನಾವು ನಮ್ಮ ಚಿನ್ನ ಸಾಕಷ್ಟು ಆಚೆ ಆಟ ಆಡೋಕ್ಕೆ ಬಿಡ್ತೀವಿ. ಅಂದರೆ ತೀರಾ ಕಮ್ಮಿ, ಜಾಸ್ತಿ ಅಂತಲೇ ಹೇಳಲ್ಲ ನಾನು, ತೀರಾ ಕಮ್ಮಿ ಆಟ ಆಡೋಕ್ಕೆ ಬಿಡ್ತೀವಿ. ಮತ್ತು ಲಿಮಿಟೆಡ್ ಗೇಮ್ಸ್ ಅಷ್ಟೇ. ನಾವೆಲ್ಲ ಏನು ಗೇಮ್ಸ್ ಆಡ್ಬೇಡ್ವಿ, ಅಷ್ಟು ಗೇಮ್ಸ್ಗೆಲ್ಲ ನಾವು ಚೆನ್ನಾಗಿ ಈ ಗೇಮು ಆಡಬೇಕಾ? ಗೇಮ್ಸ್ ಅಂದರೆ ಜಾಸ್ತಿ ಇಷ್ಟನಾ? ಗುಡ್. ನೋಡಿ ಈಗಿನ ಮಕ್ಕಳೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಹೊರಗಡೆ ಆಟ ಆಡೋಕ್ಕಿಂತ ಈ ಥರ ಮಾಲ್ಗಳಲ್ಲಿ ಆಟ ಆಡೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಇನ್ನು ನಮ್ಮ ಚೋಟಣಿ ಇದ್ದಾನಲ್ವಾ, ಅವನಂತೂ ಹೆವಿ ಗೇಮ್ಸ್, ಈ ಥರ ಗೇಮ್ಸ್ಗಳಲ್ಲಿ ಇನ್ನು ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡ್ಕೊಂಡು ಸ್ವಲ್ಪ ಬರ್ಗರ್ ತಿನ್ನೋಣ ಅನ್ನಿಸ್ತೈತೆ. ಈ ನಾನ್ ವೆಜ್ ಅಂತೂ ತಿನ್ನೋಕ್ಕಾಗಲ್ಲ. KFC ತಿನ್ನಬೇಕು ಅಂತ ತುಂಬ ಆಸೆ ಪಟ್ಕೊಂಡು ಬಂದ್ವಿ. KFC ತಿನ್ನೋಕ್ಕಾಗಲ್ಲ, ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಏನಾದರೂ ಹೊರಗಡೆ ತಿನ್ಕೊಂಡು ಹೊರಡಬೇಕು. ನೋಡೋಣ. ಕಂಪ್ಲೀಟಾಗಿ ನಾವೇನಾದ್ರು ಲುಲುಮಾಲ್ನ ನೋಡ್ತೀವಿ ಅಂತಂದರೆ ಸ್ವಲ್ಪ ಬೇಗನೆ ಬರಬೇಕು. ಬೇಗನೆ ಬಂದರೆ ನೀಟಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಗೇಮ್ ಆಡಿಸ್ಕೊಂಡು ಹೋಗ್ಬೋದು. ಟೈಮಿಗೆ ಆಲ್ರೆಡಿ 5:30 ಆಗೈತೆ. ಇನ್ನು ನಾವು ಚನ್ನಪಣ್ಣ ಹೊರಡೋಷ್ಟರಲ್ಲಿ ಒಂದು 8 o'clock ಆಗುತ್ತೆ. ಇನ್ನೂ ಸ್ವಲ್ಪ ಕೆಲಸ ಐತೆ. ಸ್ವಲ್ಪ ಬೇಗ ಬಂದಿದ್ದರೆ ಮಕ್ಕಳಿಗೆಲ್ಲ ನೀಟಾಗಿ ಗೇಮ್ಸ್ನ ಆಡಿಸ್ಬೋದಾಯಿತು. ಆದರೂ ಒಂದೆರಡು ಗೇಮ್ ಆಡಿದ್ರು ಅಷ್ಟೇ. ಬಟ್ ನೆಕ್ಸ್ಟ್ ಟೈಮು ಬೇಗ ಬಂದು ಫ್ರೀ ಮಾಡಿಕೊಂಡು ಅವರಿಬ್ಬರೂ ಆಟ ಆಡಿಸ್ಬೇಕು.
ಇನ್ನು ತಿನ್ನೋದಕ್ಕಾಗಿರ್ಬೋದು ಅಥವಾ ನೋಡಿ ನನಗೆ ಒಂದು ವಿಸಿಟ್ ತೋರಿಸ್ತೀನಿ. ಒಂದೊಂದು ಕಡೆ ಲಾಗ್ ಮಾಡೋಕ್ಕೆ ಅವಕಾಶ ಇರಲ್ಲ, ಬಟ್ ನಾನು ಇಲ್ಲಿ ಲಾಗ್ ಮಾಡಬೇಕಾದ್ರೆ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು. ಆದರೂ ಒಂದು ಸಲ ಕಂಟಿನ್ಯೂ ಮಾಡ್ಕೊಂಡು ಹೊರಟೋಗೋಣ ಅಂತ ಅಂದ್ಕೊಂಡು ಲಾಗ್ನ ಮಾಡ್ತಾಯಿದ್ದೀನಿ. ನೋಡೋಣ ಎಲ್ಲಿಗೆ ಬರುತ್ತೆ ಏನು ಅಂತ. ಲಾಗ್ನ ಸಾಧ್ಯವಾದಷ್ಟು ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಎಲ್ಲಿಗೆ ಅಲ್ಲ. ಇಲ್ಲಿ ನೋಡ್ದಲ್ಲ ಯಾವುದಪ್ಪ ಅದು? ಇಲ್ಲಿ ಗೇಮ್ ಮಾಡಕ್ಕೆ ಹೋಗಿದ್ದಲ್ಲ ಅದು ಯಾವುದು? ಯಾವ್ದು ಕಾರ್ ನೋಡ್ದಲ್ಲ? ಯಾವುದು ಚೇರು? ಹಾಂ, ಡಿಫೆಂಡರ್. ನಿಂಗೆ ಡಿಫೆಂಡರ್ ಬೇಕಾ? ಕಿತಾಪತಿ ಅಂದರೆ ಇವನೇನಾದರೂ ಕೇಳಿದ್ ಕೊಡ್ಸಿದ್ರೆ ಮಾತ್ರ ಖುಷಿಯಾಗಿರ್ತಾನೆ, ಇಲ್ಲ ಅಂದರೆ ಇಲ್ಲಿ ಹಿಂಗೆ ಮುಸುಡಿ ಹಿಂಗೆ ಮಾಡ್ಕೊಂಡಿರ್ತಾನೆ. ಏನು ಕೊಡಿಸ್ಬೇಕು ನಿಂಗೆ? ಸರಿ, ಏನು ಬೇಕು ನಿಂಗೆ? ಇವತ್ತು ಬ್ಲಾಗ್ ಬರ್ತೀನಿ ಹಿಂದೆ. ಚರು, ಇದು ಯಾರು ಫೇವ್ರೇಟು? ಯಾರು ಫೇವ್ರೇಟ್ ಚರು? ಮಾತೇನಾದರೂ ಆಡ್ತಾನ ತಿನ್ನೋ ಕೊಟ್ರೆ? ಚರು ವೇಟ್ ಮಾಡ್ತೀಯಾ? ಬೇಕಾ? ವೆಜ್ ತಿನ್ನೇನಾದರೂ ಈ ಮಾಲ್ಗಳಿಗೆಲ್ಲ ಬಂದ್ಬಿಟ್ರೆ ವೇಸ್ಟ್ ಅಂತ ಅನಿಸುತ್ತೆ. ಒಂದೇ ಒಂದು ಕಾರ್ನ್ ಪಿಜ್ಜಾ ತೊಗೊಂಡಿದ್ವಿ, ಇನ್ನೊಂದು ಚೀಸ್ ಪಿಜ್ಜಾ ತೊಗೊಂಡಿದ್ವಿ. ಬಟ್ KFC ತಿನ್ನಬೇಕು ಅಂತ ತುಂಬ ಆಸೆ ಇರ್ತೈತೆ. ನೆಕ್ಸ್ಟ್ ವೀಕ್ ಬರ್ಬೇಕು ಮತ್ತೆ. ಸೊ ನೆಕ್ಸ್ಟ್ ವೀಕ್ ಬಂದಾಗ ಟೇಸ್ಟ್ ಮಾಡೋಣ. ಇವಾಗ ನಮ್ಮ ಚನ್ನಪಣ್ಣ KFC ಅಷ್ಟೊಂದು ಚೆನ್ನಾಗಿಲ್ಲ, ಈಗ ಕ್ವಾಲಿಟಿನೆಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಟ್ರೈ ಮಾಡಬೇಕು. ತುಂಬ ದಿನವೇ ಆಗೋಯ್ತು, ತುಂಬ ತಿಂಗಳುಗಳೇ ಆಗೋಯ್ತು. ಹಾಗಾಗಿ ಇವತ್ತು ಅದು ಕಡೆ ಇವತ್ತು ಸೋಮವಾರ ಬೇರೆ ಆಗಿರೋದ್ರಿಂದ KFC ಚಿಕನ್ ತಿನ್ನೋಕ್ಕಾಗಲ್ಲ. ಸ್ಕಿಪ್ ಮಾಡೋಣ ಅಂದ್ಕೊಂಡ್ವಿ ಹೆಂಗಿದ್ರೂ, ಬಟ್ ತಿನ್ನಲಿಲ್ಲ. ಕಾರ್ನ್ ಪಿಜ್ಜಾ ತೊಗೊಂಡಿದ್ದೀನಿ. ಶರು, ಊಟ ಆದರೆ ಹೋಗಲ್ತಲ್ವ ನಿನಗೆ? ಇದಿಷ್ಟನಾ? ತಗೊಬಿಡು ಒಂದು ಬಕೆಟು. ಹೆಂಗೈತಿದ್ರವಿ? ಸಾಕು ಬಿಡು ಚರು, ಸಾಕು ಬಿಡು, ಸಾಕು ಬಿಡು. ಊಟ ಮಾಡಬೇಕಲ್ಲ. ಹಾಂ, ಇನ್ನು ಟೈಮ್ ಸಹ ತುಂಬ ಆಗೋಗಿದೆ. ಮಳೆ ಬೇರೆ ಹಚ್ಚಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಕೆಲವೊಂದಷ್ಟು ಐಟಮ್ಗಳನ್ನ ತೊಗೋಬೇಕಾಗಿತ್ತು, ತೊಗೊಳಕ್ಕಾಗಲಿಲ್ಲ. ಮೇಯ್ನಾಗಿ ಏನಪ್ಪ ಅಂದರೆ ಟೈಮ್ ಶಾರ್ಟೇಜು. ಒಂದು ನಿಮಿಷ. ಸೊ ಫೈನಲಾಗಿ ಇಲ್ಲಿಂದ ಹೊರಟಾಯಿತು. ಒಂದು ಅರ್ಧಂಬರ್ಧಂಬ ಲುಲುಮಲ್ನ ನೋಡಿದ್ದೀವಿ, ಪೂರ್ತಿ ಕಂಪ್ಲೀಟಾಗಿ ನೋಡಿಲ್ಲ. ಇನ್ನು ಕೆಲವೊಂದು ಶಾಪ್ಸ್ ಎಲ್ಲ ನೋಡಬೇಕು. ನೆಕ್ಸ್ಟ್ ಟೈಮ್ ಖಂಡಿತ ಮಕ್ಕಳಿಗೆಲ್ಲ ಗೇಮ್ಸ್ನೆಲ್ಲ ಆಟ ಆಡಿಸ್ಕೊಂಡು ಒಂದ್ಸಲ ಲುಲುಮಲ್ನ ಕಂಪ್ಲೀಟಾಗಿ ನೋಡ್ತೀವಿ. ಇನ್ನು ಪಾರ್ಕಿಂಗಲ್ಲಿ ವೆಹಿಕಲ್ ಹುಡ್ಕದೇ ಇರೋದು ಎಲ್ಲಿದೆ ಅಂತ. ವೆಹಿಕಲ್ನ ಹುಡುಕಿ ಹೊರಡಬೇಕು. ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಆಚೆ. ನೆಕ್ಸ್ಟ್ ಟೈಮು ಹೋಗ್ಬೋದಾ? ಬಟ್ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಅದೇ ಹೇಳಿದ್ನಲ್ಲ, ಬೇಗ ಬರಬೇಕು ಅಂತ. ಬೇಗ ಬಂದರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಇನ್ನು ಪಾರ್ಕಿಂಗ್ ಬಂದಿದ್ದೀವಿ. ಕಾರ್ ಎತ್ಕೊಂಡು ಹೊರಡಬೇಕು. ಹಾಗೆ ನಮ್ಮ ಚೋಟ ಮೋಟ ಹೇಗೆ ಮಾಡ್ತೀರಾ ಅಂತ ತೋರಿಸ್ತೀನಿ ಒಂದು ರೌಂಡು. ಬೇಕಾದರೆ ಕಾರ್ನ ಕೆಳಗಡೆ ಹಾಕ್ಬಿಟ್ಟಿದ್ವಿ, ಬರುವಷ್ಟರಲ್ಲಿ ಕಾರ್ನ ಮೇಲ್ಗಡೆ ಹಾಕ್ಬಿಟ್ಟಿದ್ದಾರೆ. ಇನ್ನು ಅವರು ಸ್ವಲ್ಪ ಇಳಿಸ್ಕೊಡ್ಬೇಕು. ಅದನ್ನ ಇಳಿಸ್ಕೊಂಡ ತಕ್ಷಣ ಹೊರಡೋದಷ್ಟೇ. ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಸ್ಪೇಸಿಯಸ್ ಆಗಿ ಮಾಡಿದ್ರೆ ಎಷ್ಟು ವೆಹಿಕಲ್ಸ್ ಬೇಕಾದರೂ ನಿಲ್ಲಿಸ್ಕೋಬೋದು. ಬಟ್ ಜನಗಳೆಲ್ಲ
ಚಾರು ಎಲ್ಲೈತೆ ಕಾರ್ ನಮ್ಮದು? ಹಾಂ, ಎಲ್ಲೈತೆ? ಯಾರು ನಿಲ್ಸಿರೋದು ಮೇಲೆ? ಮನೆಗಳ ಹತ್ರ ಏನಾರ ಹಿಂಗೆಲ್ಲ ನಾರ್ಮಲ್ ಪೀಪಲ್ಗೆ ಸಿಗೋ ಥರ ಆಗ್ಬಿಟ್ರೆ ಟೆರೆಸ್ ಮೇಲೆ ನಿಲ್ಸ್ಕೊಂಡಿರ್ತಾರೆ, ಹೋಗ್ಬೇಕಾದ್ರೆ ಇಳಿಸ್ಕೊತರ್ಬೇಕಾದ್ರೆ. ಅದೇ ಜಾಗ ಇಲ್ಲ ಅಂದ್ರೆ ಮಾಡಿಸ್ಕೋಬೋದು. ಹಾಂ, ಓಕೆ.